ಈ ಡ್ರೆಸ್ ಯಾವಾಗಲೋ ತೊಗೊಂಡಿದ್ದು. ನ್ಯೂ ಇಯರ್ಗೆ ಯಾವ ಡ್ರೆಸ್ ಹಾಕ್ಕೋಬೇಕು ಅಂತ ಗೊತ್ತಾಗದೆ ಏನೋ ಜುಗಾಡು ಮಾಡಿ ಈ ಡ್ರೆಸ್ ಹಾಕ್ಕೊಂಡಿದ್ದು. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಲೈಫ್ 2025ನಲ್ಲಿ ನಾನು ಎಲ್ಲದರಲ್ಲೂ ಹಿಂದೆ ಇದ್ದೀನಿ. ನಾನು ಏನೂ ಅಲ್ಲ, ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಾಗೆಲ್ಲ ನಾನು ಏನೂ ಮಾಡ್ದೇ ನನ್ನ ಲೈಫ್ ನನಗೆ ತುಂಬ ಚೆನ್ನಾಗಿ ಪಾಠ ಕಲಿಸಿದೆ. 2025ನಲ್ಲಿ ನಾನು ಸ್ವಲ್ಪ ಸೋಂಬೇರಿತನ ತೋರಿಸಿದ್ರೂ ನನ್ನ ಲೈಫ್ ನನಗೆ ನೀನು ಎಲ್ಲದರಲ್ಲೂ ಬೆಸ್ಟ್ ಇದೆಯಾ, ನಿನ್ನ ಲೈಫ್ ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದೆ. ನಾನು 2024ನಲ್ಲಿ ಮಾಡ್ಕೊಂಡಿದ್ದಂಥ ಬೇಜಾರು ಎಲ್ಲನೂ ಹೀಲ್ ಮಾಡಿದೆ 2025. ಐ ಹೋಪ್ 2026ನಲ್ಲಿ ನನ್ನ ಗೋಲ್ನ ನಾನು ರೀಚ್ ಆಗ್ತೀನಿ ಮತ್ತು ನನ್ನ ಲೈಫ್ನ ನಾನು ಇನ್ನಷ್ಟು ಬೆಸ್ಟಾಗಿ ಮಾಡ್ಕೋತೀನಿ ಮತ್ತು ಸೆಲ್ಫ್ ಟೈಮ್ನ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕೊಡಬೇಕು ಕೂಡ ನಾನು. ಇಲ್ಲಾಂದರೆ ನನ್ನ ಗೋಲ್ನ ನಾನು ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. 2025ಗೆ ಥ್ಯಾಂಕ್ ಯು ಹೇಳ್ತಾ 2026ಗೆ ಖುಷಿಯಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ ನನಗೆ, ನನ್ನ ಬಗ್ಗೆ ಆಗಲಿ ನನ್ನ ಜೀವನದ ಬಗ್ಗೆ ಆಗಲಿ. ಇದಕ್ಕೆಲ್ಲದಕ್ಕೂ ಕಾರಣ ಆಬ್ವಿಯಸ್ಲಿ ಸಪೋರ್ಟಿವ್ ಮತ್ತು ಬ್ಯಾಕ್ ಬೋನ್ ಅಂತ ಒಬ್ರು ಇರಲೇಬೇಕು. ನನಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟಿವ್ ಆಗಿ ಆಬ್ವಿಯಸ್ಲಿ ನನ್ನ ಗಂಡ ಮಾತ್ರ ಮತ್ತು ನನ್ನ ಫ್ಯಾಮಿಲಿಗೆ ಮತ್ತು ಸ್ಪೆಷಲ್ಲಾಗಿ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತಾ, ನಾನು ಏನೇ ತಪ್ಪು ಮಾಡಿದ್ರು, ನಾನು ಏನೋ ತಪ್ಪು ಹೆಜ್ಜೆ ಇಟ್ರು ಇದಲ್ಲ, ನೀನು ಈ ಥರ ಹೋಗ್ತಾ ಇದೆಯಾ, ಈ ಥರ ಅಲ್ಲ, ಇದು ಹೀಗಿದೆ ಅಂತ ಅರ್ಥ ಮಾಡಿಸ್ಕೊಡೋದು ಪ್ರತಿ ಸರಿನೂ ಪ್ರವೀಣೇನೆ ನನಗೆ, ಅಂದರೆ ನನ್ನ ಹಸ್ಬೆಂಡೇ. ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನ್ಯೂ ಇಯರ್ಗೆಲ್ಲ ರೆಡಿ ಆದಮೇಲೆ ಓಕೆ ಫಂಕ್ಷನಿಗೆ ಹೋಗಲೇಬೇಕಲ್ವ. ನಮ್ಮ ಕಾಲೋನಿನಲ್ಲಿ ಯಾವುದೇ ಏನೋ ಹಬ್ಬ ಇರಲಿ ಅಥವಾ ಏನಾದರೂ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಎಲ್ಲದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಆಗ್ತಾ ಇದೆ. ಫಂಕ್ಷನ್ ನೋಡ್ತಾ ಮತ್ತು ನಮ್ಮ ರ್ಯಾಬಿಟ್ ಜೊತೆ ಆಟ ಆಡ್ತಾ ತುಂಬಾ ಖುಷಿ ಆಯಿತು. ನಾವು ನಮಗೋಸ್ಕರ ಮತ್ತು ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.